ಗುರುಗಳಾಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 13ನೇ ಅಧ್ಯಾಯ 15ನೇ ಶ್ಲೋಕಕ್ಕೆ ಹೆಚ್ಚು ಕಡಿಮೆ ಬಂದಿತ್ತು ಹೋದ ಸಲ ವ್ಯಾಖ್ಯಾನ. ಈ ಕಳೆದ 2-3 ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾ ಇರೋದು ಏನು ಅಂತಂದ್ರೆ, ಪರಮಾತ್ಮನ ಜ್ಞಾನವನ್ನ ಹೊಂದಲು ನಾವು ಯಾವ ರೀತಿ ಸಾಧನೆ ಮಾಡಬೇಕು, ನಮ್ಮಲ್ಲಿ ಯಾವ ಗುಣಗಳಿರಬೇಕು, ಅಂದ್ರೆ ನಮ್ಮ ಆಧ್ಯಾತ್ಮ ಸಾಧನೆ ಯಾವ ರೀತಿ ನಡಿಬೇಕು ಅನ್ನೋದರ ಬಗ್ಗೆ ಭಗವಂತನ ಅರಿವು ಅಂತಂದ್ರೆ, ಇಲ್ಲಿ ಭಗವಂತನೇ ಹೇಳ್ತಾ ಇರೋದು ಕ್ಷೇತ್ರಜ್ಞನ ಅರಿವು ಆಗ್ಬೇಕಾದ್ರೆ, ಕ್ಷೇತ್ರಜ್ಞ ಅಂತ ಶುರುವಾಗಿದೆಯಲ್ಲ ಈ ಅಧ್ಯಾಯ, ಕ್ಷೇತ್ರಜ್ಞ ವಿಭಾಗ ಯೋಗ. ಸೊ ಕ್ಷೇತ್ರಜ್ಞ ಅಂತ ಅರಿವು ಬರಬೇಕಾದ್ರೆ ಅದನ್ನ ಅರಿವು ತಗೊಳ್ಳೋಕ್ಕೋಸ್ಕರ, ಅದನ್ನ ಅರಿಯೋದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಅಂದ್ರೆ ಸಾಧನೆಯ ಲಕ್ಷಣವನ್ನು ಹೇಳ್ತಾ ಇದ್ದಾಗ, ಅದಾದ ನಂತರ ಈ ಕ್ಷೇತ್ರಜ್ಞನ ಗುಣಲಕ್ಷಣಗಳು, ಯಾವುದನ್ನ ನಾವು ಹೊಂದಬೇಕು, ಯಾವುದನ್ನ ಜೀವನದಲ್ಲಿ ಪಡಿಬೇಕು, ಅದನ್ನ ಭಗವಂತ ಇಲ್ಲಿ ಜ್ಞೇಯ ಅಂತ ಕರೀತಾ ಇದ್ದಾರೆ. ದಿ ವರ್ಡ್ ಜ್ಞೇಯ ರೆಫರ್ಸ್ ಟು ದಿ ಅಲ್ಟಿಮೇಟ್ ಗೋಲ್ ದಟ್ ವಿ ಹ್ಯಾವ್ ಟು ರೀಚ್. ಸೊ ಅಲ್ಟಿಮೇಟ್ಲಿ ಜ್ಞೇಯ ವರ್ಡ್ ಮೀನ್ಸ್ ಕ್ಷೇತ್ರಜ್ಞ. ಜ್ಞೇಯ ಆಲ್ಸೋ ಮೀನ್ಸ್ ಪರಮಾತ್ಮ. ಜ್ಞೇಯ ಮೀನ್ಸ್ ಆತ್ಮ. ಜ್ಞೇಯ ಮೀನ್ಸ್ ಪರತತ್ವ, ಬ್ರಹ್ಮತತ್ವ. ಅಂದ್ರೆ ಇದು ಜ್ಞೇಯ ಅನ್ನೋ ಶಬ್ದ ವೇದಾಂತದಲ್ಲಿ ಎಷ್ಟೋ ಒಂದ್ಸಲ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಗೊಂದಲಗಳು ಮನಸ್ಸಲ್ಲಿ. ಜ್ಞಾನ ಅನ್ನೋ ಶಬ್ದ ಬೇರೆ ಇದೆಯಪ್ಪ, ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಈ ಅಧ್ಯಾಯದಲ್ಲಿ. ಜ್ಞಾನ ಅಂತ ಶಬ್ದ ಬಂದ್ಮೇಲೆ ಜ್ಞೇಯ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮತ್ತೊಂದು ಕಡೆ ಏನ್ ಹೇಳ್ತಾನೆ ಅಂತಂದ್ರೆ ಜ್ಞಾನಗಮ್ಯಂ ಅಂತ ಹೇಳ್ತಾನೆ. ಈ 3 ಪದಗಳು ಒಂದನ್ನೇ ತೋರಿಸೋದು. ಇನ್ ದೀಸ್ ಶ್ಲೋಕಾಸ್ 3 different words are used by Lord himself. One is jnana, jnanam, jnana. Another is jneya. Another one, third one is jnanagamyam. Now they are one and the same, but we get confused. Then why these 3 different words are there? Is there any subtle difference between jnana and jneya and jnanagamya? Lord uses very freely. So in Vedantic parlance, sometimes it becomes difficult for us to follow Bhagavad Gita is because subtle differences we don't understand, because we are not exposed to Vedanta. ಆವಾಗ ಏನಾಗುತ್ತೆ, ನಮಗೆ ಹೆಚ್ಚು ಈ ವೇದಾಂತದಲ್ಲಿ ಅನುಭವ ಇಲ್ಲದೆ ಇರೋದ್ರಿಂದ ಕೆಲವು ಸಲ ಶಬ್ದಗಳು ಬರುತ್ತೆ ಕಿವಿಗೆ, ಮರುದಿವಸ ಮರ್ತು ಹೋಗುತ್ತೆ. ಜ್ಞಾನ ಅಂದ್ರೇನು, ಜ್ಞೇಯ ಅಂದ್ರೇನು, ಜ್ಞಾನಗಮ್ಯ ಅಂದ್ರೆ. In simple, first let me clarify these 3 words, because that is used by Lord himself here. Again he uses that later. Jnana means, in simple core meaning, we have to correctly understand. Jnana means liberation. Jnana means ultimate reality. Jnana means Brahma Jnana. Jnana means Paramatma Jnana. Jnana means Jnana of the self. Atma Jnana. Core meaning, word meaning. So Jnana means Brahma Jnana. That's core meaning, liberation. Jneyam antandrenu, what is the difference ಅಂತ ಹೋದ್ರೆ, Jneyam means in a simple core way you have to put it, the one which we should ultimately obtain in our lifetime. The Jneyam means our goal. In one word definitions.
Jnayam means goal. What is the goal? What is Jnanam? Atma Jnana itself. Brahma Jnana itself. Jnanam. And the goal is the same thing. We have to reach that only. So Jnaya means that ultimate reality we have to reach anta. Same meaning, different words. Then what is Jnana Gamyam antandre? Jnana Gamyam. Gamya means the pathway, the route, the road. Gamya andre gamana. Gamanadinda gamya. Gamya antandre ನಾವು ಹೊರಟಿರತಕ್ಕಂತಹ ದಾರಿ, ನಾವು ಆಯ್ಕೆ ಮಾಡಿಕೊಂಡಿರೋ ದಾರಿ ಅಂತ ಹೇಳ್ಬೋದು ಗಮ್ಯ. ಗಮನ ಗಮ್ಯ, ಗಮ್ಯಸ್ಥಾನ. ಸೊ ಜ್ಞಾನ ಗಮ್ಯಂ ಅಂದ್ರೆ ನಾವು ಯಾವ ದಾರಿಯಲ್ಲಿ ಹೋದ್ರೆ ಆ ಜ್ಞಾನವನ್ನು ಸೇರ್ತೇವೆ, ಆ ದಾರಿ ಜ್ಞಾನ ಗಮ್ಯ. ಆಲ್ ದ ತ್ರೀ ರೆಫರ್ಸ್ ಟು ಗಾಡ್ ಹಿಮ್ಸೆಲ್ಫ್. ಇದು ಸಣ್ಣ ಸಣ್ಣ ಡಿಫರೆನ್ಸಸ್ ಅಷ್ಟೇ. ಸೊ ಇದು ಭಗವಂತ ಅದನ್ನು ಹೇಳ್ತಾ ಇದ್ದಾನೆ. ಲಾಸ್ಟ್ ಟೈಮ್ ಇಟ್ ವಾಸ್ ಸ್ಟಾಪ್ ದೇರ್. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇಶ ತತ್. ಸೊ ಹಿ ಈಸ್ ರೆಫರಿಂಗ್ ಅಬೌಟ್ ದ ಜ್ಞೇಯ. ಜ್ಞೇಯ ವಸ್ತು, ಪರಮಾತ್ಮ ವಸ್ತು, ಪರಬ್ರಹ್ಮ ವಸ್ತು, ಕ್ಷೇತ್ರಜ್ಞ ಎಲ್ಲ ಒಂದೇ. ಕ್ಷೇತ್ರಜ್ಞ ಅಂದ್ರೂ ಅದೇ, ಪರಮಾತ್ಮ ಅಂದ್ರೂ ಅದೇ. ಇನ್ನು ಮುಂದೆ ಬರುತ್ತೆ ಪುರುಷ ಅಂತ ಒಂದು ಶಬ್ದವೂ ಬರುತ್ತೆ. ಪುರುಷ ಅಂದ್ರೂ ಅದೇನೆ. ಇನ್ನೂ ಒಂದು ಶಬ್ದ ಬರುತ್ತೆ ಈ ಅಧ್ಯಾಯದಲ್ಲಿ, ಜೀವಾತ್ಮ ಅಥವಾ ಜೀವ, ಅದು ಅದೇನೆ. ಸಣ್ಣ ಸಣ್ಣ ವ್ಯತ್ಯಾಸಗಳು ಬಿಟ್ರೆ ಎಲ್ಲವೂ ಒಂದೇ. ಕ್ಷೇತ್ರಜ್ಞ ಅಂದ್ರೂ ಅದೇ, ಆತ್ಮ ಅಂದ್ರೂ ಅದೇ, ಬ್ರಹ್ಮವಸ್ತು ಅಂದ್ರೂ ಅದೇ, ಚೈತನ್ಯ ವಸ್ತು ಅಂದ್ರೂ ಅದೇ, ಪರಮಾತ್ಮ ವಸ್ತು ಅಂದ್ರೂ ಅದೇ. ಹೇಗಿರುತ್ತೆ ಅಂದ್ರೆ ಭಗವಂತನ ಬಗ್ಗೆ ವಿವರಣೆ ಕೊಡ್ತಾ ಇರೋದು ಅಂತ ಅರ್ಥ. ತನ್ನ ಬಗ್ಗೆನೇ ವಿವರಣೆ. ಪರಮಾತ್ಮ ತತ್ವ ಅಬ್ಸ್ಟ್ರಾಕ್ಟ್, ದಿ ಅಬ್ಸಲ್ಯೂಟ್ ರಿಯಾಲಿಟಿ, ಹೌ ಇಟ್ ಲುಕ್ಸ್ ಲೈಕ್. ಅಂದ್ರೆ ವಾಟ್ ಆರ್ ದಿ ಅಟ್ರಿಬ್ಯೂಟ್ಸ್? ದೇರ್ ಆರ್ ನೋ ಅಟ್ರಿಬ್ಯೂಟ್ಸ್ ಆಕ್ಚುಲಿ. ಉಪನಿಷತ್ತುಗಳು ಹೇಳ್ತವೆ ಪರಮಾತ್ಮ ಏನು ಅಂತ ವರ್ಣನೆ ಮಾಡಲಿಕ್ಕೆ ವೇದಗಳಿಗೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬಿಡುತ್ತೆ ಉಪನಿಷತ್ತು. 4 ವೇದಗಳಲ್ಲೂ ಇದೇ ಮಾತೇ ಇರೋದು. ವೇದಗಳಿಂದ ಪರಮಾತ್ಮ ಹೀಗೆ ಅಂತ ಹೇಳಕ್ ಬರೋಲ್ಲ. ಯಾವುದು ಪರಮಾತ್ಮ ಅಲ್ಲ ಅನ್ನೋದನ್ನ ಹೇಳ್ಬೋದು. ನಿಷೇಧಾತ್ಮಕ ವ್ಯತಿರೇಕ ಅನ್ವಯ ಪ್ರಕಾರ ವೇದಾಂತ ಹೇಳುತ್ತೆ ಇದು ಅಲ್ಲ, ಪರಮಾತ್ಮ ಅಲ್ಲ, ಅದು ಪರಮಾತ್ಮ ಅಲ್ಲ, ಇನ್ನೊಂದು ಅದು ಅಲ್ಲ. ಹಾಗೆ ಹೋಗಿ ನಮಗೆ ಬಹಳ ಅಪರೋಕ್ಷ ಅಲ್ಲ, indirectly it points out towards that reality which cannot be explained. But Lord himself is trying to give us the meaning of Paratattva here. ಕ್ಷೇತ್ರಜ್ಞ ಏನು ಅಂತ ಹೇಳಬೇಕು ಅಂದ್ರೆ ಪರಮಾತ್ಮ ಏನು ಅಂತಾನೆ ಹೇಳಿದ ಹಾಗಲ್ವಾ. ಆ ಕ್ಷೇತ್ರಜ್ಞ ಹೇಗಿರ್ತಾನಪ್ಪ ಅರ್ಜುನ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನೋಡಪ್ಪ ಅರ್ಜುನ, ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಅದು ಹೇಗಿದೆ ಅಂತಂದ್ರೆ ಬಹಿರಂತಶ್ಚ ಭೂತಾನಾಂ ಅಚರಂ ಚರಂ. ಸೊ ಇಟ್ ಇನ್ವಾಲ್ವ್ಸ್ ಎವ್ರಿಥಿಂಗ್, ಇಟ್ ಪರ್ವೇಡ್ಸ್ ಎವ್ರಿಥಿಂಗ್, ಇಮೂವಬಲ್ ಅಂಡ್ ಮೂವಬಲ್, ಹೋಲ್ ಯೂನಿವರ್ಸ್ ಅಂತ ಅರ್ಥ. ಚರಂ ಅಚರಂ ಏವ ಚ ಬಹಿಃ ಅಂತಶ್ಚ ಭೂತಾನಾಂ, ಭೂತಾನಾಂ ಬಹಿಃ ಅಂತಃ ಚ. ಜೀವಿಗಳ ಒಳಗೂ ಇದೆ ಹೊರಗೂ ಇದೆ, ಚರಾಚರ ವಸ್ತುಗಳ ಒಳಗೂ ಇದೆ ಹೊರಗೂ ಇದೆ, ಎಲ್ಲ ಕಡೆಯೂ ವ್ಯಾಪಿಸಿದೆಪ್ಪ, ಅದು ತತ್ವ. ಸೂಕ್ಷ್ಮವಾಗಿದೆ, ಸೂಕ್ಷ್ಮತ್ವಾತ್ ಅವಿಜ್ಞೇಯಂ, ಅದು ಕಣ್ಣಿಗೆ ಕಾಣಲ್ಲ, ಗೋಚರಿಸಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ, ಮೂಸ್ ನೋಡ್ಲಿಕ್ಕಾಗಲ್ಲ, ಹೀಗೆ ಅಂತ ಹೇಳಕ್ಕಾಗಲ್ಲ, ಮುಟ್ ನೋಡ್ಲಿಕ್ಕಾಗಲ್ಲ. ಅವಿಜ್ಞೇಯಂ ತಿಳಿಲಿಕ್ಕಾಗಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಬುದ್ಧಿಗೆ ಅದು ತಿಳಿಯುವ ವಸ್ತು ಅಲ್ಲ. ದೂರಸ್ಥಂಚ ಅಂತಿಕೆ ಚ ತತ್, ಅದು ದೂರವಾಗೂ ಇದೆ ಅಂತ ಅಂದ್ರೆ ಹತ್ತಿರದಲ್ಲೂ ಇದೆ. ಆ ವಸ್ತು ಕ್ಷೇತ್ರಜ್ಞ ತುಂಬಾ ದೂರದಲ್ಲಿದೆ, ಹತ್ತಿರದಲ್ಲೂ ಇದೆ. ಪ್ಯಾರಾಡಾಕ್ಸಿಕಲ್ ಸ್ಟೇಟ್ಮೆಂಟ್ ಇದು. ಈ ಲಾಸ್ಟ್ ಫ್ರೇಸ್ ಇದೆಯಲ್ಲ, ದೂರಸ್ಥಂ ಚ ಅಂತಿಕೆ ಚ ತತ್, ಕಠೋಪನಿಷತ್ ಡೈರೆಕ್ಟ್ ಅನುವಾಕ, ಡೈರೆಕ್ಟ್ ಮಂತ್ರವಚನ ಇದೆ. ತದ್ದೂರೆ ತದಂತಿಕೆ ಅಂತಾನೆ ಉಪನಿಷತ್ ವಚನ. ತದ್ ದೂರೆ ತತ್ ಅಂತಿಕೆ, ಅದು ತುಂಬಾ ದೂರದಲ್ಲಿದೆ, ತುಂಬಾ ಹತ್ತಿರದಲ್ಲಿದೆ. ಸಿ ಬೋತ್ ಆಪೋಸಿಟ್ಸ್ ಆರ್ ಯೂಸ್ಡ್ ಹಿಯರ್ ಇನ್ ಉಪನಿಷತ್. ಸೇಮ್ ಥಿಂಗ್ ಲಾರ್ಡ್ ಈಸ್ ಯೂಸಿಂಗ್ ಹಿಯರ್. ಚ ಅಂತಿಕೆ ತತ್, ಆ ವಸ್ತು ತತ್ ಯಾವುದು? ಕ್ಷೇತ್ರಜ್ಞ ಮೀನ್ಸ್ ಕ್ಷೇತ್ರಜ್ಞ ಮೀನ್ಸ್ ದಟ್ ಬ್ರಹ್ಮವಸ್ತು, ಮೀನ್ಸ್ ಆತ್ಮವಸ್ತು ಅಂತ. ಹೇಗಿದೆ ಅದು? ಭಗವಂತ ಹೇಳ್ತಾ ಇದ್ದಾನೆ ದೂರದಲ್ಲಿದೆ, ಹತ್ತಿರದಲ್ಲೂ ಇದೆ. ಇಟ್ ಈಸ್ ಫಾರ್ ಅವೇ ಅಂಡ್ ಯೆಟ್ ಇಟ್ ಇಸ್ ವೆರಿ ನಿಯರ್. ಸಿ ಬೋತ್ ವರ್ಡ್ಸ್, ಆಪೋಸಿಟ್ ವರ್ಡ್ಸ್ ಲಾರ್ಡ್ ಈಸ್ ಯೂಸಿಂಗ್ exactly from Upanishads. One line meaning we will not understand. It is very far away. ತುಂಬಾ ದೂರದಲ್ಲಿದೆ, ತುಂಬಾ ಹತ್ತಿರದೆ. ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಆಚಾರ್ಯರು ಇದಕ್ಕೆ ಬಹಳ ಸ್ಪಷ್ಟ ಡೆಫಿನಿಷನ್, ಬ್ಯೂಟಿಫುಲ್ ವ್ಯಾಖ್ಯಾನ ಎಸ್ ಗಿವನ್, ಆಲ್ ಯುನಾನಿಮಸ್ ವ್ಯಾಖ್ಯಾನ, ಆಲ್ ದ 3 ಆಚಾರ್ಯಸ್. ದೇರ್ ಇಸ್ ನೋ ಡಿಫರೆನ್ಸ್.
All have given the same Vyakhya. It is far away in the sense for all ajnanis, ignorant people, worldly people. Not accessible. Atma cannot be acquired in the sense Atma cannot be seen, Atma cannot be approached, cannot be experienced for 99.9999 worldly people. ಜಗತ್ತಿನಲ್ಲಿ ಸಾಮಾನ್ಯವಾಗಿ ಎಲ್ಲ ರೀತಿಯ ಮಾನವ ಕೋಟಿ ಜೀವಗಳಿಗೆ ಇದು ತುಂಬಾ ದೂರದಲ್ಲಿದೆ ಅಂದ್ರೆ ಅವರಿಗೆ ಅರ್ಥ ಆಗಲ್ಲ, ಅವರಿಗೆ ಅದಕ್ಕೆ ಮನಸ್ಸಿಲ್ಲ, ಅದನ್ನು ಪಡಿಬೇಕು ಅನ್ನೋ ಆಸೆ ಇಲ್ಲ, ಬಯಕೆ ಇಲ್ಲ, ಆ ವಿಚಾರವೇ ಇಲ್ಲ, ಮನಸ್ಸಲ್ಲಿ ಆ ವಿಚಾರವೇ ಇಲ್ಲ. ನನ್ನೊಳಗೆ ಏನೋ ಒಂದು ಇದೆಯಲ್ಲ, ಅದು ಏನು ಅಂತ ಅದನ್ನು ಹೀಗೆ ನೋಡ್ಬೇಕು ಅನ್ನೋ ಆ ಆಸೆ ಬರೋದೇ ಇಲ್ಲ. ಅವರು ಒಳಗಡೆನೆ ಇದ್ರು ಅವ್ರಿಗೆ ಅದು ಗೊತ್ತೇ ಇಲ್ಲ. ಗೊತ್ತೇ ಇಲ್ಲದೆ ಇರೋದ್ರಿಂದ ಅರ್ಥ ಏನು, ಅವರಿಗೆ ಈ ಜನ್ಮದಲ್ಲ ಒಂದೇ ಅಲ್ಲ, ಆಚಾರ್ಯರು ಹೇಳ್ತಾರೆ 100 ಜನ್ಮ 1000 ಜನ್ಮ ಸಾವಿರಾರು ಜನ್ಮ ಕಳೆದ್ರು ಅವ್ರು ಅದೇ ಭಾವದಲ್ಲಿದ್ರೆ ಅವ್ರಿಗೆ ಸಿಗೋದೇ ಇಲ್ಲ. ಹತ್ತಿರದಲ್ಲಿದೆ ಅಂದ್ರೆ ಅರ್ಥ ಏನು ಆಚಾರ್ಯ ಹೇಳ್ತಾರೆ. ಹತ್ತಿರದಲ್ಲಿದೆ ಅಂದ್ರೆ ಸಾಧಕರಿಗೆ, ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಗುರುಕೃಪೆಯಿಂದ ಏನ್ ಅರ್ಥ ಆಗತ್ತೆ ಅಂತಂದ್ರೆ, ನಿಜವಾದ ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ಹೊರಗಡೆ ಜಗತ್ನಲ್ಲ, ಆತ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ, ನನ್ನ ಒಳಗೂ ಇದ್ದಾನೆ. ಮುಖ್ಯವಾಗಿ ನನ್ನ ಒಳಗೆ ಇದ್ದಾನೆ. ಆ ಒಳಗಡೆ ಇರೋ ಪರಮಾತ್ಮನನ್ನು ಹುಡುಕುವುದೇ ನನ್ನ ಸಾಧನೆ ಅಂತ ಅರ್ಥ ಆಗಿದೆ. ಸೊ ಎ ಸ್ಪಿರಿಚುವಲ್ ಆಸ್ಪಿರೆಂಟ್ ಬೈ ದ ಗ್ರೇಸ್ ಆಫ್ ಗುರು ಅಂಡರ್ಸ್ಟ್ಯಾಂಡ್ಸ್ that everything is pervaded by Atman only, Paramatma only, God only. And the same all-pervading God, invisible, unexplainable to the mind or to the buddhi, intellect, he, the same tattva is inside, the principle is inside me also, inside my own heart. So they know that it is in me only. It is so easy. When the same principle is inside me, let me realize that real self. That self is myself. So ನನ್ನ ಒಳಗಡೆ ಇರತಕ್ಕಂಥ ಆತ್ಮವಸ್ತುವೇ ನಾನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಸಾಧಕರಿಗೆ ಅಧ್ಯಾತ್ಮ ಜ್ಞಾನದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವರಿಗೆ ಗುರುಕೃಪೆಯಿಂದ, ಅನುಗ್ರಹದಿಂದ, ಗುರುವಿನ ವಚನಗಳಿಂದ, ಉಪದೇಶಗಳಿಂದ ಅರ್ಥ ಆಗತ್ತೆ ಎನ್ನುವ ಅರ್ಥ ಇದೆ. ಆದ್ದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅದು ಹತ್ತಿರದಲ್ಲೇ ಇದೆ. ಯಾರಿಗೆ? ಎಲ್ಲೋ ಲಕ್ಷಕ್ಕೆ ಒಬ್ಬರಿಗೆ, 10,000 ಜನಗಳಲ್ಲಿ ಒಬ್ಬರಿಗೆ, 1,00,000 ಜನಗಳಲ್ಲಿ ಒಬ್ಬರಿಗೆ ಅದು ಹತ್ರ ಇದೆ ಅನ್ಸುತ್ತೆ. ಯಾಕೆಂದ್ರೆ ಅವರಿಗೆ ಗುರುಕೃಪೆ ಇದೆ. ಈ ಜನ್ಮದಲ್ಲಿ ಅವರಿಗೆ ಪರಮಾತ್ಮನ ಹತ್ರ ಹೋಗ್ಬೇಕು ಅನ್ನೋ ಆಸೆ ಬಂದಿದೆಯಲ್ಲ, ಹೋದ ಜನ್ಮದ ಗೊಳಗೊಳಿ ಅಂತವರಿಗೆ ತುಂಬಾ ಹತ್ರ ಇದೆಯಪ್ಪ. ಅವಿಭಕ್ತಂ ಚ ಭೂತೇಶು ವಿಭಕ್ತಂ ಇವ ಚ ಸ್ಥಿತಂ ಭೂತ ಭರ್ತೃ ಚ ತಜ್ಞೇಯಂ ಗ್ರಸೈಷ್ಣು ಪ್ರಭ ವಿಷ್ಣುಜ. ಅವಿಭಕ್ತಂ ಚ ಭೂತೇಶು ವಿಭಕ್ತಂ ಇವ ಚ ಸ್ಥಿತಂ ಭೂತೇಶು ಅವಿಭಕ್ತಂ ಚ, ಅದು ವಿಭಾಗ ಹೊಂದದೇ ಇದ್ರು, ಅದು ಖಂಡವಾಗಿಲ್ಲದೆ ಅಖಂಡವಾಗಿ ಒಂದೇ ವಸ್ತು ಆಗಿದ್ರೂ ಸಹ, ಅದು ಭಾಗವಾಗಿ ಇಲ್ಲದೆ ಒಂದೇ ವಸ್ತು ಆಗಿದ್ರೂ ಸಹ ಅವಿಭಕ್ತಂಶ. ಭೂತೇಶು, ಪ್ರಾಣಿಗಳಲ್ಲಿ, ಜೀವಕೋಟಿಗಳಲ್ಲಿ ಏನಾಗ್ತಾ ಇದೆ, ವಿಭಕ್ತಂ ಇವಚ ಸ್ಥಿತಂ, ಬೇರೆ ಬೇರೆಯಾಗಿ ಕಾಣ್ತಾ ಇದೆ. ಇದೇ ವಸ್ತು ಕ್ಷೇತ್ರಜ್ಞ ಇರೋದು ಒಂದೇ ಆದರೂ ಎಲ್ಲ ಜೀವಿಗಳು ಬೇರೆ ಬೇರೆಯಾಗಿ ಇರೋದ್ರಿಂದ, ಆಕಾರಗಳು, ಅವಕ್ಕೆ ಹೆಸರುಗಳು ಇರೋದ್ರಿಂದ, ನಾಮ ರೂಪಗಳು ಇರೋದ್ರಿಂದ, 1,000 ಮನುಷ್ಯರಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆತ್ಮಸ್ವರೂಪ ಆತ್ಮನೇ ಇದ್ದಾನೆ ಅಂತಂದ್ರೆ, ಇವನಲ್ಲೂ ಇದೆ, ಅಲ್ಲೂ ಇದೆ, ಇಲ್ಲೂ ಇದೆ ಅಂತಂದ್ರೆ ಬೇರೆ ಬೇರೆಯಾಗಿ ಖಂಡವಾಗಿ ವೇದಾಂತ ಹೇಳುತ್ತೆ ಪರಿಚ್ಛಿನ್ನ. ಒಬ್ಬೊಬ್ರಲ್ಲೂ ಅದು ತುಂಡಾಗಿದೆ. ನಿಮ್ಮಲ್ಲೂ ಒಂದು ಆತ್ಮ ಇದೆ, ನನ್ನಲ್ಲೂ ಆತ್ಮ ಇದೆ. ನೀವು ನೋಡ್ಲಿಕ್ಕೆ ನನಗಿಂತ ದೂರ ಇದ್ದೀರಿ, ನೀವೇ ಬೇರೆ ವಸ್ತು, ನಾನೇ ಬೇರೆ ವಸ್ತು. ಈ ನಿಮ್ಮ ಶರೀರ ಬೇರೆ, ನನ್ನ ಶರೀರ ಬೇರೆ, ಹಾಗಾಗಿ ನಿಮ್ಮಲ್ಲಿರೋ ಆತ್ಮವೂ ಬೇರೆಯ, ನನ್ನಲ್ಲಿರೋ ಆತ್ಮನೂ ಬೇರೆಯ ಅಂತ ತೋರಿಕೆಗೆ. ಈ ಒಂದು ಇಟ್ ಇಸ್ ಸಿಂಗಲ್, ಇಟ್ ಲುಕ್ಸ್ ಲೈಕ್ ಡಿವೈಡೆಡ್ ಇನ್ ಆಸ್ ಮೆನಿ ಲಿವಿಂಗ್ ಕ್ರೀಚರ್ಸ್ ವಿಸಿಬಲ್ ಇನ್ ದಿ ಅರ್ತ್, ಆನ್ ದಿ ಅರ್ತ್ ಅಂತ. ಇಫ್ ದೇರ್ ಆರ್ ಮಿಲಿಯನ್ಸ್ ಆಫ್ ಕ್ರೀಚರ್ಸ್, ಇಟ್ ಲುಕ್ಸ್ ಆಸ್ ಇಫ್ ದ ಸೇಮ್ ಸಿಂಗಲ್ ಡಿವೈಡೆಡ್ ಇಂಟು ಮಿಲಿಯನ್ಸ್. ಆ ವೇದಾಂತದಲ್ಲಿ ಆಚಾರ್ಯರು ಕೊಡೋ ಉದಾಹರಣೆ ಬಹಳ ಫೇಮಸ್ ಉದಾಹರಣೆ. In Vedanta, this example is given and it's a very well-known example. ಇದು ಎಷ್ಟೋ ಸಂದರ್ಭದಲ್ಲಿ ಹಿಂದೆ ವಿವೇಕ್ ಚೂಡಾಮಣಿಯಲ್ಲಿ ಬಂದಾಗ ಅದು ಬಂದಿತ್ತು ಅಂತ ಕಾಣುತ್ತೆ. ಆಚಾರ್ಯರು ಹೇಳ್ತಾರೆ ಈ ಲೈನ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಮಧ್ಯಾಹ್ನದ ಹೊತ್ತು ಬಿಸಿಲು 1 ಗಂಟೆ ಮೇಲೆ ನೆತ್ತಿ ಮೇಲೆ ಇದ್ದಾಗ ಏನಾಗುತ್ತೆ, ಪಟಾನ ಬಯಲಿನಲ್ಲಿ ನೀವೊಂದು 100 ಮಡಕೆ, ಅಗಲವಾದ ಬಾಯಿ ಇರತಕ್ಕಂಥ ಮಡಕೆನಲ್ಲಿ ನೀರು ತುಂಬಿ ಇಟ್ಬಿಡಿ. ಸೂರ್ಯನ ಪ್ರತಿಬಿಂಬ ಆ ಮಡಕೆಯಲ್ಲಿ ಹೀಗೆ ನೋಡಿದಾಗ ಆ ನೀರಿನಲ್ಲಿ ಕಾಣುತ್ತೆ.
ನಾವು 100 ಮಡಕೆ ಇಟ್ರೆ ಪ್ರತಿ ಮಡಕೆಯಲ್ಲೂ ಸೂರ್ಯನ ಪ್ರತಿಬಿಂಬ ನಮಗೆ ತೋರ್ತಾ ಇರುತ್ತೆ. ಇಲ್ಲೂ ಕಾಣ್ತಾ ಇದ್ದಾನೆ, ಅಲ್ಲೂ ಕಾಣ್ತಾ ಇದ್ದಾನೆ. ಬಹಳ ದೊಡ್ಡ ಉದಾಹರಣೆ ವೇದಾಂತಲ್ಲಿ. ಯಾವ ರೀತಿ ಸೂರ್ಯ ಆಕಾಶದಲ್ಲಿ ಅಗಸದಲ್ಲಿ ಒಬ್ಬನೇ ಇದ್ದಾನೆ, ಒಬ್ಬನೇ ಸೂರ್ಯ ಬೆಳಗ್ತಾ ಇದ್ದಾನೆ. ಆದ್ರೆ ನಾವು ಕೆಳಗಡೆ ನೋಡಿದಾಗ 100 ಮಡಕೆ ನೀರಿನಲ್ಲಿ ಪ್ರತಿ ಮಡಕೆಯಲ್ಲೂ ಸೂರ್ಯನ ಪ್ರತಿಬಿಂಬ ಕಾಣುತ್ತಲ್ಲ, ಅಲ್ಲೊಂದು ಸೂರ್ಯ ಇಲ್ಲೊಂದು ಸೂರ್ಯ ಅಂತ. ಹಾಗಾದ್ರೆ ಸೂರ್ಯ ಬೇರೆ ಬೇರೆಯಾಗಿದ್ದಾನ ಅಂತಂದ್ರೆ ನಮಗೆ ತೋರುತ್ತಷ್ಟೇ. ಅಪರೆಂಟ್ಲಿ ದಟ್ ದೇರ್ ಆರ್ ಈಚ್ ಪಾರ್ಟ್ ಹ್ಯಾಸ್, ಬಟ್ ದ ರಿಯಾಲಿಟಿ ಸನ್ ಇಸ್ ಓನ್ಲಿ ಒನ್ ರಿಫ್ಲೆಕ್ಷನ್ ಆಫ್ ಸನ್. ಸೊ ಅದಕ್ಕೆ ಅವಿಭಕ್ತಂ ಚ ಭೂತೇಶು, ಇರೋದು ಒಂದೇ ವಸ್ತು. ಅವಿಭಕ್ತಂ, ಇಟ್ ಈಸ್ ನಾಟ್ ಡಿವೈಡೆಡ್, ಇಟ್ ಈಸ್ ಓನ್ಲಿ ಒನ್. Looks like divided. Vibhaktam iva cha sthitham. Vibhaktam iva. Looks like divided in every individual. Yake sharira bhava. I think I am different from me. You have your own characters, your own manners, your own shape, your own size, your own name. I have my own rupa, akara, attributes, gunagalu. I am not you and you are not me. That is my sharira bhava. Because I am identified with my body ಅಲ್ಲ. ಸೊ ನಮಗೆ ಎಷ್ಟೇ ಹೇಳುದು ಅನ್ಸುತ್ತೆ, ಅರೆ ನೀವೇ ಬೇರೆ ನಾನೇ ಬೇರೆ, ನೀವು ನಾನಾಗ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ, ನೀವು ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಿದ್ಮೇಲೆ ನಿಮ್ಮಲ್ಲಿ ಆತ್ಮ ಚೈತನ್ಯ ಇದೆ, ಅದು ಬೇರೆನೆ, ಅದು ಒಂದೇ ಅಂತ ಬಹಳ ಜನಕ್ಕೆ ಬರೋದಿಲ್ಲ. ಅದು ದ್ವೈತ ಬುದ್ಧಿ. ಇಟ್ಸ್ ಎಕ್ಸಾಕ್ಟ್ಲಿ ವಾಟ್ ಅವರ್ ಗುರುದೇವ್ ಸೇ. ಇನ್ ದಿ ದ್ವೈತ ಸ್ಟೇಟ್ ವಾಟ್ ಹ್ಯಾಪನ್ಸ್, ದಿ ಮೈನ್ ಡಿಫರೆನ್ಸ್ ಈಸ್ ಡ್ಯೂಲಿಸ್ಟಿಕ್ ಫಿಲಾಸಫಿ. Each Atma in every individual is independent. It is totally independent. Nothing to do with the Atma of the another individual. So if there are 100 individuals, there are 100 different Atmas. Idu Dvaita Siddhantada moola vyathyasa Advaitakku Dvaitakku. Advaitakku Dvaitakku, please remember this is the greatest. Individual Atmas are there in individual body. Body perishes. But there are individual Atma, they are independent. This Atma in the body, as per the Dvaita philosophy, core philosophy of, is a servant of the God. It cannot be equated to God. Our God is omnipresent, omnipotent, omniscient, all-powerful, Sarvajna. He is the Lord, Lord of the Lords. Can only at the best can be servant of the God. Atma cannot be equated to God. Ee dehadalliru Atmanu ಕೇವಲ ಅಲ್ಪಜ್ಞ. ಆತ ಭಗವಂತನ ತರ ಸರ್ವಜ್ಞ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ ಭಗವಂತನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಈತನೇ ಬೇರೆ, ಭಗವಂತನೇ ಬೇರೆ. ದ್ವೈತ ಇಲ್ಲಿ 2 ಇದೆ ಅಂತ. ಬೇರೆ ಆತ್ಮ ಬೇರೆ, ಇಲ್ಲಿ 2 ಬಂತಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದು ಆಚಾರ್ಯ ಈ ಭಗವದ್ಗೀತೆಯಲ್ಲಿ ಏನಿದೆ, ಎಲ್ಲಾ ಜೀವಿಗಳಲ್ಲಿ ಇರೋ ಆತ್ಮ ಒಂದೇ ಅಂತ ಇಲ್ಲಿದೆ ಶ್ಲೋಕ. ವೆರಿ ಕ್ಲಿಯರ್, very very clear. There is only one, appears to be divided. Dvaita elli bantill. It's a pure non-dualistic approach. If you go through the Vyakhyanas, anyway, we'll not go into those. Bhuta bhartraja tajneyam grasishnu prabhavishnu cha. Grasishnu means the one which destroys. Atyantika pralaya kaladalli ಎಲ್ಲವೂ ನಾಶ ಆಗುತ್ತಲ್ಲ, ಆ ನಾಶ ಮಾಡೋದು ಈ ಆತ್ಮನೇ, ಕ್ಷೇತ್ರಜ್ಞನೇ. ಗ್ರಸಿಷ್ಣು ಪ್ರಭವಿಷ್ಣು ಆಪೋಸಿಟ್ ವರ್ಡ್. ಉತ್ಪತ್ತಿ ಮಾಡೋದು ಅವನೇ, ನಾಶ ಮಾಡೋದು ಅವನೇ. ಗ್ರಸಿಷ್ಣು ಮೀನ್ಸ್ ದ ಒನ್ ವಿಚ್ ಡಿಸ್ಟ್ರಾಯ್ಸ್ ದ ಕ್ರಿಯೇಷನ್. ಪ್ರಭವಿಷ್ಣು ಮೀನ್ಸ್ ದ ಒನ್ ವಿಚ್ ಕ್ರಿಯೇಟ್ಸ್ ದ ಕ್ರಿಯೇಷನ್. ಜಗತ್ತಿನ ಸೃಷ್ಟಿ ಪ್ರಭವಿಷ್ಣು ಅಂತ ಅರ್ಥ. ಜಗತ್ತಿನ ಲಯ ಆಗೋದು ಗ್ರಸಿಷ್ಣು. ಎರಡೂ ಕೆಲಸವನ್ನು ಕ್ಷೇತ್ರಜ್ಞನೇ ಮಾಡ್ತಾ ಇದ್ದಾನೆ. ಆತ ಗ್ರಸಿಷ್ಣುವೂ ಹೌದು, ಪ್ರಭವಿಷ್ಣುವೂ ಹೌದು. He is both destroyer, he is the creator. Bhuta Bharta, he maintains his creation. ಈ ಲಾಲನೆ ಪಾಲನೆ ಸೃಷ್ಟಿ ಹುಟ್ಟಿಸಿದ ಮೇಲೆ ಆತನ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಜಗತ್ತನ್ನ ಹುಟ್ಟಿಸಿದ ಮೇಲೆ, ಜೀವಿಗಳು ಬಂದ ಮೇಲೆ ಇವುಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಪರಮಾತ್ಮ. ಭೂತ ಬರ್ತ, ಅದನ್ನು ನಾವು ತಿಳಿಯಲು ಯೋಗ್ಯವಾಗಿರ್ತಕ್ಕಂಥ ತಜ್ಞೇಯ, ಅದು ತಿಳಿಯಲು ಯೋಗ್ಯವಾದಂತ ವಸ್ತು ಕ್ಷೇತ್ರಜ್ಞ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಏನ್ ಹೇಳ್ತಾನೆ? ಜ್ಯೋತಿಷಾಮಪಿ ತಜ್ಜ್ಯೋತಿಸ್ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಠಿತಂ. ಲೈನ್ ನಲ್ಲಿ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಆಲ್ ದ 3 ಹ್ಯಾವ್ ಕಮ್. ಜ್ಯೋತಿಷಾಮಪಿ ತಜ್ಜ್ಯೋತಿಸ್ತಮಸಃ ಪರಮುಚ್ಯತೆ. ತತ್ ಜ್ಯೋತಿ ಜ್ಯೋತಿಷಾಂ, ಜ್ಯೋತಿಷಾಂ ಅಪಿ ತತ್ ಜ್ಯೋತಿ ತಮಸಃ ಪರಂ ಮುಚ್ಯತೆ. ಭಗವಂತ ಅಷ್ಟು ಸುಲಭದಲ್ಲಿ ಸರಳವಾಗಿ ಹೇಳ್ತಾ ಇದ್ದಾರೆ.
ಈ ಕ್ಷೇತ್ರಜ್ಞ ಆತ್ಮಸ್ವರೂಪ ಪರಮಾತ್ಮ ಸ್ವರೂಪ ಹೇಗಿದೆಯಪ್ಪ ಅರ್ಜುನ ಅಂದ್ರೆ ಜ್ಯೋತಿಷಾಮಪಿ ತಜ್ಜ್ಯೋತಿ, ಅದು ಜ್ಯೋತಿಗಳಿಗೆ ಜ್ಯೋತಿ, ಬೆಳಕುಗಳಿಗೆ ಬೆಳಕು, ಸರ್ವಶ್ರೇಷ್ಠವಾದ ಬೆಳಕು, ಸರ್ವಶ್ರೇಷ್ಠವಾದ ಜ್ಯೋತಿ. ಸೊ ಇಟ್ ಇಸ್ ಲೈಟ್ ಆಫ್ ಆಲ್ ಲೈಟ್ಸ್ ಅಂತ ಅರ್ಥ. ಅಂದ್ರೆ ಇಲ್ಲಿ ಜ್ಯೋತಿಷಾಮಪಿ ಜ್ಯೋತಿ ಅಂತಂದ್ರೆ ಏನ್ ತಿಳ್ಕೊಳ್ಬೇಕು? ಯಾವುದು ನಮಗೆ ಬೆಳಕು ಕೊಡುತ್ತೆ, ಯಾವುದರಿಂದ ನಮಗೆ ಬೆಳಕು ಸಿಗುತ್ತಲ್ಲ. ರಾತ್ರಿ ಹೊತ್ತು ನೀವು ನೋಡೋದಾದ್ರೆ ಉಪನಿಷತ್ತು ದೊಡ್ಡ ಕಥೆಯೇ ಇದೆ ಇದ್ರಲ್ಲಿ. ರಾತ್ರಿ ಹೊತ್ತು ನಮಗೆ ಕತ್ಲೆ ಇದೆಯಲ್ಲ, ಏನ್ ಕಾಣುತ್ತೆ? ಬೆಳಕು ಬೇಕಲ್ಲ. ಬೆಳಕು ಎಲ್ಲಿಂದ ಬರುತ್ತೆ? ಒಂದು ದೀಪ ಹಚ್ಚಿದ್ರೆ ಬೆಳಕು ಬರುತ್ತೆ. ಇಲ್ಲ ಚಂದ್ರನ ಬೆಳಕಿನಲ್ಲಿ ನಾವು ಸ್ವಲ್ಪ ನೋಡಬಹುದು, ನಕ್ಷತ್ರ ಬೆಳಕಿನಲ್ಲಿ ನೋಡಬಹುದು. ಅದು ಯಾವುದು ರಾತ್ರಿ ಹೊತ್ತಾದ್ರೆ ಹಗಲು ಹೊತ್ತು ಏನಾಗುತ್ತೆ? ಸೂರ್ಯನಿಂದ ಬೆಳಕು ಬರುತ್ತೆ. ಸೊ ಎಲ್ಲಕ್ಕಿಂತ ಅತ್ಯಂತ ತೇಜಸ್ಸು ಅಂದ್ರೆ ಸೂರ್ಯ. ಸೂರ್ಯನ ಬೆಳಕು ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತೀವಿ. ಸನ್ಲೈಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೈಯೆಸ್ಟ್ ಲೈಟ್ಸ್ ಆಫ್ ದ ಹೋಲ್ ಯೂನಿವರ್ಸ್, ಹೋಲ್ ವರ್ಲ್ಡ್ ಫಾರ್ ದಟ್ ಮ್ಯಾಟರ್, ಹೋಲ್ ಸೋಲಾರ್ ಸಿಸ್ಟಮ್ ಫಾರ್ ದಟ್. ಸೊ ಇಟ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಲೈಟ್. ಇಟ್ ಇಸ್ ಹೈಯರ್ ದ್ಯಾನ್ ದಟ್ ಲೈಟ್ ಆಫ್ ಅಬ್ಸ್ಟ್ರಾಕ್ಟ್ ಮೀನಿಂಗ್ ಅಲ್ಲಿ ನಾವು ತಗೊಳ್ಬೇಕು. ನಮಗೆ ಸೂರ್ಯನ ನೋಡ್ಲಿಕ್ಕೆ ಆಗಲ್ಲ, ಕಣ್ಣು ಕುಕ್ಬಿಡುತ್ತೆ ಅಂತ ಹೇಳಿ. ಅದಕ್ಕಿಂತ 1000 ಪಟ್ಟು ಹೆಚ್ಚು ಬೆಳಕು ಪರಮಾತ್ಮನ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಕೋಟಿ 1000 ಸೂರ್ಯರಿಗೆ ಸಮನಾಗಿರ್ತಕ್ಕಂತಹ ಆತನ ಪ್ರಭೆ ಅಂತ ಬರುತ್ತೆ. ಇಲ್ಲಿ ಅರ್ಥ ಏನು ಅಂದ್ರೆ ವಿಸಿಬಲ್ ಇನ್ಸೈಟ್ ಟು ದ ಜ್ಞಾನಚಕ್ಷು, ನಾಟ್ ಟು ದ ಫಿಸಿಕಲ್ ಐಸ್. ಪರಮಾತ್ಮನ ಬೆಳಕು ಏನು ಅಂತ ಅರ್ಥ ಆಗ್ಬೇಕಾದ್ರೆ ಜ್ಞಾನ ದೃಷ್ಟಿ ಬರಬೇಕು. ಜ್ಞಾನ ದೃಷ್ಟಿಯಲ್ಲೇ ಅರ್ಥ ಆಗತ್ತೆ ಹೊರತು ನಮ್ಮ ಸಾಧಾರಣ ಕಣ್ಣುಗಳಿಗೆ ಈ ಶಕ್ತಿ ಗೋಚರ ಆಗಲ್ಲ ಅಂತ ಅರ್ಥದಿಂದ ಎಲ್ಲ ಜ್ಯೋತಿಗಳಿಗೆ ಮೂಲ ಸ್ವರೂಪನೇ ಆ ಪರಮಾತ್ಮ ಪರಂಜ್ಯೋತಿ. ಸೃಷ್ಟಿಯನ್ನ ಮಾಡಿದ್ದೇ ಅವನು ಅಂದ್ಮೇಲೆ ಈ ನಕ್ಷತ್ರಗಳು ಆತನೇ ಸೃಷ್ಟಿ ಮಾಡಿದ್ದ, ಸೂರ್ಯನನ್ನ ಆತನೇ ಸೃಷ್ಟಿ ಮಾಡಿದ್ದ. ಆತ ಸೃಷ್ಟಿ ಮಾಡಿರೋ ಸೂರ್ಯನಿಗಿಂತ ಆತನ ಬೆಳಕು ಇನ್ನೇ. ಸಾಮಾನ್ಯವಾಗಿ ಲೆಕ್ಕ ಹಾಕೋದಾದ್ರೆ ಯಾರಿಗಾರು ಅರ್ಥ ಆಗುತ್ತೆ. ಹೇಳ್ತಾರೆ ಜ್ಯೋತಿಷಾಮಪಿ ಜ್ಯೋತಿ ತಮಸಃ ಪರಮುಚ್ಯತೆ. ಬೆಳಕುಗಳಿಗಿಂತ ಅತ್ಯಂತ ಪ್ರಖರವಾದ ಬೆಳಕು. ಹಾಗಾದ್ರೆ ಅಂಧಕಾರಕ್ಕೆ ಬಂದ್ರೆ ತಮಸಃ ಅಂಧಕಾರ, ಡಾರ್ಕ್. ಹಾಗಾದ್ರೆ ಅಂಧಕಾರಕ್ಕೆ ಬಂದ್ರೆ ಏನಂತ ಉತ್ತರ ಕೊಡ್ಬೇಕಪ್ಪ ಅಂದ್ರೆ ಅರ್ಜುನ ನೋಡು, ಆತ್ಮಸ್ವರೂಪ ಹೇಗೆ ಅಂದ್ರೆ ಈ ಅಂಧಕಾರದಲ್ಲಿ ನಾವು ಏನೂ ಕಾಣಲ್ಲ ಅಂತ ಹೇಳ್ತೀವಲ್ಲ, ಡಾರ್ಕ್, ಪಿಚ್ ಡಾರ್ಕ್, ಟೋಟಲ್ ಬ್ಲಾಕ್, ಯು ಕಾಂಟ್ ಸಿ ಎನಿಥಿಂಗ್ ಅಂತ ಹೇಳ್ತೀವಲ್ಲ, ವಿ ಸೇ ಲೈಕ್ ದಟ್. ಕ್ಷೇತ್ರಜ್ಞ ಆರ್ ಆತ್ಮ ಈವನ್ ಬಿಯಾಂಡ್, ಜಸ್ಟ್ ಲೈಕ್ ಇಟ್ ಇಸ್ ಬಿಯಾಂಡ್ ದಿ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಂ ಉಚ್ಯತೆ. ತಮಸಃ ಪರಂ, ಬಿಯಾಂಡ್ ಡಾರ್ಕ್ನೆಸ್, ತಮಸಃ ಪರಂ ಉಚ್ಯತೆ. ಇದು ಅಂಧಕಾರಕ್ಕೂ ಅತೀತವಾಗಿ, ಅದಕ್ಕೂ ಅತೀತವಾಗಿ ಅರ್ಥ ಆಗದೆ ಇರತಕ್ಕಂಥ ಸ್ಥಿತಿ ಹೇಳ್ತಾರೆ. ಯಾವುದು? ಜ್ಞಾನ ಮತ್ತು ಅಜ್ಞಾನಕ್ಕೂ ಮೀರಿದ್ದು ಬ್ರಹ್ಮವಸ್ತು. ವಾಟ್ ಇಸ್ ಜ್ಞಾನ? ಜ್ಞಾನ ಮೀನ್ಸ್ ಡಾರ್ಕ್ನೆಸ್. ಸೊ ಬ್ರಹ್ಮವಸ್ತು ಪರಮಾತ್ಮ ಸ್ವರೂಪ ಅಥವಾ ಪರಮಾತ್ಮ ತತ್ವ, ಆ ಬ್ರಹ್ಮ ತತ್ವ ಈಸ್ ಬಿಯಾಂಡ್. ಬೆಳಕು ಮತ್ತು ಕತ್ಲೆಗೂ ಇನ್ನೂ ಆಚೆ, ಇನ್ನೂ ಅತೀತವಾಗಿ, ಇನ್ನೂ ಮೇಲಾಗಿರ್ತಕ್ಕಂಥ ವಸ್ತು ನಮಗೆ ಅರ್ಥ ಆಗೋದು ಹೇಗೆ? ಅದು ಬುದ್ಧಿಗೆ ಅರ್ಥ ಆಗಲ್ಲ. ನಮಗೆ ಬೆಳಕು ನೋಡಬಹುದು, ನಾವು ಸೂರ್ಯ ಇದ್ದಾಗ ಕಾಣುತ್ತೆ, ಸೂರ್ಯ ಮುಳುಗಿದಾಗ ಕತ್ಲೆ ಅನುಭವ ಬರುತ್ತೆ. ವಿ ಫೀಲ್ ಡಾರ್ಕ್ನೆಸ್, ವಿ ಕ್ಯಾನ್ ಸೆನ್ಸ್ ಡಾರ್ಕ್ನೆಸ್ ಇನ್ ದಿ ಆಬ್ಸೆನ್ಸ್ ಆಫ್ ಲೈಟ್. ವಿ ಕ್ಯಾನ್ ಸಿ ದ ಲೈಟ್ when the light is on. But beyond that, our mind cannot go. Our intellect cannot think. What is there beyond the light and darkness? ಅದು ನಮಗೆ ಅರ್ಥ ಆಗಲ್ಲ. ನೀವು ಎಷ್ಟೇ ಯೋಚನೆ ಮಾಡಿದ್ರೂ ಅರ್ಥ ಆಗಲ್ಲ. ಅದನ್ನು ಭಗವಂತ ಹೇಳ್ತಾರೆ. ಸೊ ಭಗವತ್ ತತ್ವ, ಪರಮಾತ್ಮ ತತ್ವ ಅಂದ್ರೆ ನೋಡಪ್ಪ ಅರ್ಜುನ, ನೀವು ತಿಳ್ಕೊಂಡಿರೋ ಎಲ್ಲ ಬೆಳಕಿಗಿಂತ ಆಚೆ ಇದೆ, ಕತ್ತಲೆಗಿಂತ ಆಚೆ ಇದೆ. ಇಟ್ ಈಸ್ ಬಿಯಾಂಡ್ ದ ಲೈಟ್, ಇಟ್ ಈಸ್ ಬಿಯಾಂಡ್ ಡಾರ್ಕ್ನೆಸ್, ವಿಚ್ ಯು ಕಾಂಟ್ ಇವನ್ ಇಮ್ಯಾಜಿನ್, ವಿಚ್ ಯು ಕಾಂಟ್ ಇವನ್ ಎಕ್ಸ್ಪ್ರೆಸ್. ಬೆಳಕು ಇಲ್ಲ, ಕತ್ಲೆನೂ ಇಲ್ಲ, ಅದಕ್ಕೂ ಹಿಂದೆ ಅಂದ್ರೆ ಹೇಗೆ ಹೇಳಬೇಕು? ಡಿಫಿಕಲ್ಟಿ ಫಾರ್ ವೇದಾಸ್. ಈ ವೇದಗಳಲ್ಲಿ ಕಠೋಪನಿಷತ್ತಲ್ಲೇ ಬಂದ್ಬಿಡುತ್ತೆ. ಭಗವತ್ ತತ್ವ, ಪರಬ್ರಹ್ಮ, ಪರಮಾತ್ಮ ಅಂದ್ರೆ ರಿಯಲಿ ಏನು ಅಂತ ಹೇಳಬೇಕು, ಹೇಗೆ ಹೇಳಬೇಕು? ಉಪನಿಷತ್ಸ್ ಆಲ್ಸೋ ಫೇಲ್ ದೆ. ಉಪನಿಷತ್ ಇಸ್ ಎಂಡ್ ಪಾರ್ಟ್ ಆಫ್ ವೇದ ಅಲ್ಲ. ದೇ ಕಾಂಟ್ ಎಕ್ಸ್ಪ್ಲೈನ್ ಹೌ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಡೈಮೆನ್ಷನ್ ಬಿಯಾಂಡ್ ಯೂನಿವರ್ಸ್, ಬಿಯಾಂಡ್ ದ ಸ್ಪೇಸ್, ಬಿಯಾಂಡ್ ಆಕಾಶ. Even Upanishads cannot say. That is why Vedas are unable to explain. The different mantras are there, anuvaks are there. They try to give you indirect meaning. ಕಠೋಪನಿಷತ್ತಲ್ಲಿ ಒಂದು ಮಂತ್ರ ಇದೆ. ಭಗವಂತ ಕತ್ತಲೆ ಮತ್ತು ಬೆಳಕಿನಿಗಿಂತ ದೂರ ಎತ್ತರದಲ್ಲಿದ್ದಾನೆ, ಅದು ಹೇಳಲಿಕ್ಕೆ ಬರೋಲ್ಲ ಅನ್ನೋದ್ರ ಹೇಗೆ ಹೇಳಬೇಕು? ಕಠೋಪನಿಷತ್ತಲ್ಲಿ there is one particular mantra or sukta, same thing where it says, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ತತ್ ನ ತತ್ರ
at that place ಅಂದ್ರೆ at that position, invisible, where Lord is present, or Brahmatattva is there. ಅಂದ್ರೆ ಬ್ರಹ್ಮತತ್ವ ಇರುವ ಜಾಗದಲ್ಲಿ ಅಂತ ತಿಳ್ಕೊಳ್ಬೇಕು. ನಮಗದು ಗೊತ್ತಿಲ್ಲ ಏನು ಅಂತ ಹೇಳೋದು. ಉಪನಿಷತ್ ಹೇಳ್ತಾರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಪರಬ್ರಹ್ಮ ವಸ್ತು ಇದೆಯಲ್ಲ ಆ ಜಾಗದಲ್ಲಿ ಅಂತ ತಿಳ್ಕೊಳ್ಳಿಯಪ್ಪ ಅಂತ ಹೇಳುತ್ತೆ. ನ ತತ್ರ, ಅಲ್ಲಿ ಇಲ್ಲ. ನ ಮೀನ್ಸ್ ನೆಗೆಟಿವ್. ಆ ಜಾಗದಲ್ಲಿ ಯಾವುದು ಇಲ್ಲ, ಯಾವುದಿಲ್ಲ ಅಂತ ಮುಂದೆ ಹೇಳುತ್ತೆ ಉಪನಿಷತ್. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಅಲ್ಲಿ ಸೂರ್ಯನೇ ಹುಟ್ಟಲ್ಲ, ಸೂರ್ಯನೇ ಬೆಳಗಲ್ಲ, ಅಲ್ಲಿ ಸೂರ್ಯನೇ ಇಲ್ಲ, ಚಂದ್ರನೂ ಇಲ್ಲ, ತಾರೆಗಳೂ ಇಲ್ಲ, ನಕ್ಷತ್ರಗಳೂ ಇಲ್ಲ. ಬ್ರಹ್ಮವಸ್ತುವು ಹೇಗಿದೆ ಅಂದ್ರೆ ಅಲ್ಲಿ ಯಾವ ನೀವು ಯೋಚನೆ ಮಾಡತಕ್ಕಂಥ ಆಕಾಶಕಾಯಿಗಳು ಇಲ್ಲ. ಆದ್ರೆ ಪ್ರಖರವಾಗಿ ಹೊಳಿತಾ ಇದೆ, ಬೆಳಗ್ತಾ ಇದೆ, ಸ್ವಯಂ ಜ್ಯೋತಿ ಸ್ವರೂಪನಾಗಿದೆ. ಚಂದ್ರ ಇಲ್ಲ, ಸೂರ್ಯ, ನಕ್ಷತ್ರ ಇಲ್ಲ, ಆದ್ರೂ ಹೊಳಿತಾ ಇದೆ ಅಂತ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಅಯಮಗ್ನಿ. ಅಲ್ಲಿ ವಿದ್ಯುತ್ ಸಿಡಿಲು ಹೊಡೆಯುತ್ತಲ್ಲ, ಮಿಂಚು ಬರುತ್ತಲ್ಲ, ದಿ ಥಂಡರ್ ಬೋಲ್ಟ್ಸ್ ಅಂಡ್ ದಿ lightning, even the lightning is not visible. The light of the lightning is not visible. The light of the thunderbolt is not visible. The light of the Agni means the fire is not visible. Nema vidyuto bhanti kuto ayam agnihi. ಇದು ಯಾವುದು ಇಲ್ಲ, ಅಗ್ನಿಗೆ ಏನ್ ಕೆಲಸ? ಅಗ್ನಿಯೂ ಇಲ್ಲ ಅಲ್ಲಿ. ಫೈರ್ ಆಲ್ಸೋ ಇಸ್ ನಾಟ್ ಅವೈಲಬಲ್ ದೇರ್. ಫೈರ್ ಕೆನಾಟ್ ಲೈಟ್ ಅಪ್ ದಟ್ ತತ್ವ ಅಂತ. ದೇ ಆಲ್ ಫೈಲ್. ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅದು ಸ್ವಯಂ ಪ್ರಕಾಶವಾಗಿ ಬೆಳಗ್ತಾ ಇದೆ. ಇಟ್ ಇಸ್ ಸೆಲ್ಫ್ ಶೈನಿಂಗ್, ಸೆಲ್ಫ್ ಎಫಲ್ಜೆಂಟ್. ಬಿಕಾಸ್ ಆಫ್ ಇಟ್ಸ್ ಪ್ರೆಸೆನ್ಸ್ ಎವ್ರಿಥಿಂಗ್ ಎಲ್ಸ್ ಇಸ್ ಶೈನಿಂಗ್ ಅಂತ. Because of the presence of the God or God principle, universe is shining. Your so-called stars are there, they are shining, sun is shining, reflected by sunlight in the night time, moon is shining. They are all shining because of the ever-present, invisible, Anoraniyan, Mahato, Mahiyan Tattva. Bigger than the biggest, smaller than the smallest, that Tattva called. ಅದನ್ನು ಭಗವಂತ ಹೇಳ್ತಾರೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ಎಷ್ಟು ಹೇಳಿದ್ರು, ಸಿ ದಟ್ಸ್ ಹೌ ವೇದಾಸ್ ಕೆನಾಟ್ ಎಕ್ಸ್ಪ್ಲೈನ್. ದೇ ಆರ್ ಅನೇಬಲ್ ಟು ಎಕ್ಸ್ಪ್ಲೈನ್ ರಿಯಾಲಿಟಿ, ಬಿಕಾಸ್ ರಿಯಾಲಿಟಿ ಕೆನಾಟ್ ಬಿ ಎಕ್ಸ್ಪ್ಲೈನ್ ಬೈ ವರ್ಡ್ಸ್. ಭಗವಂತ ಏನು ಅನ್ನೋದನ್ನ ಯಾವುದೇ ಶಬ್ದಗಳಲ್ಲಿ, ಯಾವುದೇ ವ್ಯಾಖ್ಯಾನಗಳಲ್ಲಿ ಹೇಳಲಿಕ್ಕೆ ಬರೋಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ತಾರ್ಕಿಕವಾಗಿ ಓನ್ಲಿ ಫ್ರಮ್ ಇಂಡೈರೆಕ್ಟ್ ವೇ, ವ್ಯತಿರೇಕ ಅನ್ವಯದ ಮೂಲಕ ಹೇಳ್ತಾ ಹೋಗ್ಬೇಕೆ ಹೊರತು ಸೂಚನೆ ಕೊಡ್ಬೋದು ಹೊರತು ಇದು ಇದೇ ಅಂತ ಹೇಳಲಿಕ್ಕೆ ಬರೋಲ್ಲ. ನೋಡಪ್ಪ, ಪರಮಾತ್ಮ ಅಂದ್ರೆ ಇದೇ ವಸ್ತು ಅಂತ ಹೇಳಲಿಕ್ಕೆ ಬರೋಲ್ಲ. ಪ್ರತಿ ದಿವಸ ನಾವು ಪಾರಾಯಣ ಮಾಡ್ತೀವಲ್ಲ, ಒಂದು ಕಡೆ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯ ವರ್ಣಂ ತಮಸಸ್ತುಪಾರೆ ಅಂತ ಬರುತ್ತೆ. ಸೊ ಸೆಕೆಂಡ್ ಲೈನ್ ಆಲ್ರೆಡಿ ಇಟ್ ವಾಸ್ ಎಕ್ಸ್ಪ್ಲೈನ್ ಇನ್ ದ ಬಿಗಿನಿಂಗ್. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಠಿತಂ. ಸೊ ದಿಸ್ ಪ್ರಿನ್ಸಿಪಲ್, ಲುಕ್ ಅರ್ಜುನ, this kshetrajna, nothing but jnana. So the kshetrajna itself is jnana, and jneyam, this is the one to be obtained as our goal in life. This is the one should be our goal. Jneyam, ನಾವು ಪಡಿಬೇಕಾಗಿರೋ ವಸ್ತು ಇದೆಯಪ್ಪ ಅರ್ಜುನ, ಇದನ್ನೇ ಜ್ಞಾನ ಅಂತ ಹೇಳೋದು. ಇದೇ ಜ್ಞಾನ ಸ್ವರೂಪ, ಇದೇ ಆತ್ಮಸ್ವರೂಪ. ಮತ್ತು ಜ್ಞಾನಗಮ್ಯಂ, ನಾವು ಪಡಿಬೇಕಾಗಿದ್ದ ವಸ್ತು ಅಂತ ಹೇಳಿದ್ಮೇಲೆ ಮತ್ತೊಂದು ಶಬ್ದ ಏನು? ಜ್ಞಾನಗಮ್ಯಂ. ಜ್ಞಾನಗಮ್ಯಂ ನಮ್ಮ ದಾರಿ, ಇದನ್ನು ಹೊಂದತಕ್ಕಂಥ ದಾರಿ ಇದೆಯಲ್ಲ, ಅಧ್ಯಾತ್ಮ ದಾರಿ, ಇದನ್ನು ನಾವು ಪಡ್ಕೊಳ್ಬೇಕು. ಹೃದಿ ಸರ್ವಸ್ಯ ವಿಷ್ಠಿತಂ, ಸರ್ವಸ್ಯ ಹೃದಿ ವಿಷ್ಠಿತಂ, ಎಲ್ಲರ ಹೃದಯದಲ್ಲಿ. ಸರ್ವಸ್ಯ ಹೃದಿ, ದಿಸ್ ಪ್ರಿನ್ಸಿಪಲ್ ಈಸ್ ಪ್ರೆಸೆಂಟ್ ಇನ್ ಆಲ್, ಎಲ್ಲರ ಹೃದಯದಲ್ಲಿ. ಸರ್ವಸ್ಯ ಹೃದಿ, ಇಟ್ ಈಸ್ ಪ್ರೆಸೆಂಟ್. ದಿ ಕ್ಷೇತ್ರಜ್ಞ ಆರ್ ಆತ್ಮ ಆರ್ ಕ್ಷೇತ್ರಜ್ಞ ವಿಭಾಗ ಯೋಗ. ಸೊ ಹಿ ಈಸ್ ಯೂಸಿಂಗ್ ದ ವರ್ಡ್ ಕ್ಷೇತ್ರಜ್ಞ ಹಿಯರ್ ಫಾರ್ ದ ಸೇಮ್ ಆತ್ಮ ಪ್ರಿನ್ಸಿಪಲ್. ಕ್ಷೇತ್ರಜ್ಞ ವರ್ಡ್ ಈಸ್ ಬೀಂಗ್ ಯೂಸ್ಡ್ ಇನ್ ದಿಸ್ ಚಾಪ್ಟರ್. ಸರ್ವಸ್ಯ ಹೃದಿ ವಿಷ್ಠಿತಂ. How many times, in how many ways the same phrase is being used by Lord in Gita? There is one Anuvaka famous statement in Upanishad. Eko Devah Sarvabhuteshu Gudhah. There is only one. Eko Devah.
there is only one Godhead, there is only one Paramatma, there is only one Brahmavastu. Sarva Bhuteshu Godha. He is invisible, present inside every living creature. ಎಲ್ಲ ಭೂತಗಳಲ್ಲಿ, ಎಲ್ಲ ಭೂತಗಳು ಅಂದ್ರೆ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಗೂಢವಾಗಿದ್ದಾನೆ, ಕಣ್ಣಿಗೆ ಕಾಣದೇ ಇದ್ದಾನೆ, ಒಳಗಡೆನೆ ಪ್ರವೇಶ ಆಗಿ ಒಳಗಡೆನೆ ಇದ್ದಾನೆ. ಅಂಡ್ ಸೇಮ್ ಲಾರ್ಡ್ ಇನ್ ಭಗವದ್ಗೀತಾ ಲೇಟರ್ ಯೂಸಸ್ another shloka for the same thing. Sarvasya hrudi vishtitam. For this he uses another shloka also. Ishvarah sarva bhutanam hruddeshe arjuna tishtati. Sarva bhutanam hruddeshe ಈಶ್ವರ ತಿಷ್ಠತಿ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಆ ಈಶ್ವರ ಅನ್ನೋ ಪರಮಾತ್ಮ, ಈಶ್ವರ ಅಂದ್ರೆ ಪರಮಾತ್ಮ. ದ ವರ್ಡ್ ಈಶ್ವರ ಇಸ್ ಯೂಸ್ಡ್ ದೇರ್. ನೌ ಹಿ ಇಸ್ ರೆಫರಿಂಗ್ ದ ಸೇಮ್ ಥಿಂಗ್ ಆಸ್ ಕ್ಷೇತ್ರಜ್ಞ ಹಿಯರ್. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಠಿತಂ. He completes this aspect of definition. Iti kshetram tata jnanam jneyam choktam samasatah madbhaktah etad vijnaya madbhavayopapadyate. Madbhavaya upapadyate. Iti kshetram tata jnanam jneyam choktam samasatah cha uktam samasatah. ನೋಡಪ್ಪ ಅರ್ಜುನ, ಈಗ ನಿನಗೆ ಇಷ್ಟು ನಾನು ಹೇಳಿದ್ದು ಏನಪ್ಪ ಹೇಳಿದೆ ಅಂದ್ರೆ ಬಹಳ ಸರಳವಾಗಿ ಕ್ಷೇತ್ರ ಅಂದ್ರೆ ಏನು, ಅಥವಾ ಜ್ಞೇಯ ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನ ಅಂದ್ರೆ ಇಲ್ಲಿ ಪರಮಾತ್ಮ ವಸ್ತು ಅಂತಂದ್ರೆ ಕ್ಷೇತ್ರಜ್ಞ, ಅದನ್ನು ಹೊಂದೋ ರೀತಿ ಎರಡನ್ನು ಹೇಳಿದ್ದೇನೆ. ಸರಳವಾಗಿ ಹೇಳಿದ್ದೇನೆ, ಸಂಕ್ಷೇಪವಾಗಿ ಹೇಳಿದ್ದೇನೆ. ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ ವೆರಿ ಬ್ರೀಫ್ಲಿ ದ ನೇಚರ್ ಆಫ್ ಕ್ಷೇತ್ರ and the nature of kshetrajna here so far, Arjuna. Briefly I have explained, and with this knowledge, if this is understood correctly by my devotees, Lord says, next line, if this is understood by my devotees correctly, then what happens? There is no doubt they will attain me in this birth. ನನ್ನ ಭಕ್ತರು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡರೆ, ಅರ್ಥ ಮಾಡಿಕೊಳ್ಳೋದು ಅಂತಂದ್ರೆ ಸರಿಯಾಗಿ ಯಾವುದೇ ಶಂಕೆ ಇಲ್ಲದೆ ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ. ಅಂದ್ರೆ ತತ್ವಜ್ಞಾನಾರ್ಥ ದರ್ಶನಂ ಅಂತ ಹಿಂದೆ ಹೇಳಿದ್ದಾನೆ ಭಗವಂತ. ತತ್ವಜ್ಞಾನಾರ್ಥ ದರ್ಶನಂ ಅಂದ್ರೆ ಇರೋದನ್ನ ಸರಿಯಾಗಿ ಕರೆಕ್ಟ್ ಆಗಿ ಇದ್ದ ಹಾಗೆ ತಿಳ್ಕೊಳ್ಳೋದು. ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ಅರ್ಥ ಆಗಬೇಕು, ಕ್ಷೇತ್ರ ಅಂದ್ರೆ ಏನು ಅಂತ ಅರ್ಥ ಆಗಬೇಕು, ಇವೆರಡರ ಸಂಬಂಧ ಏನು ಅಂತ ಅರ್ಥ ಆಗಬೇಕು, ನಾನು ಅಂದ್ರೆ ಏನು ಅಂತ ಅರ್ಥ ಆಗಬೇಕು. ನಾನು ಕ್ಷೇತ್ರನೋ ಕ್ಷೇತ್ರಜ್ಞಾನೋ ಅದು ಮೊದಲು ಸರಿಯಾಗಿ ತಿಳ್ಕೊಳ್ಬೇಕು. ಹೀಗೆ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರು ನನ್ನನ್ನೇ ಹೊಂದುತ್ತಾರೆ, ನನ್ನನ್ನೇ ಪಡಿತಾರೆ ಅರ್ಜುನ. ದಟ್ ಇಸ್ ದ ಸೆಕೆಂಡ್ ಲೈನ್. ಮದ್ಭಕ್ತ ಏತದ್ ವಿಜ್ಞಾಯ ತತ್ ವಿಜ್ಞಾಯ ಮದ್ಭಕ್ತ. ಈ ಎರಡರ ವ್ಯತ್ಯಾಸಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಭಕ್ತ ಅಂತ ಶಬ್ದ ಯಾಕೆ ಬರ್ತಾ ಇದೆ ಅಂದ್ರೆ ಇದು ಭಕ್ತಿ ಯೋಗದಲ್ಲಿ ಬರ್ತಾ ಇರ್ತಕ್ಕಂಥ, ಅದರಿಂದ ಭಕ್ತ ಅಂತಂದ್ರೆ ಇಲ್ಲಿ ಮೈ ಡಿವೋಟಿ ಅಂತನೂ ಆಗತ್ತೆ, ಭಕ್ತ ಅಂತನೂ ಆಗತ್ತೆ, ನನ್ನಲ್ಲಿ ವಿಶ್ವಾಸ ಇಟ್ಟಿರತಕ್ಕಂಥ ಮುಮುಕ್ಷು ಅಂತನೂ ಆಗತ್ತೆ, ಜಿಜ್ಞಾಸು ಅಂತನೂ ಆಗತ್ತೆ. ತದ್ವಿಜ್ಞಾಯ ಮದ್ಭಕ್ತ ಮದ್ಭಾವಾಯ ಉಪಪದ್ಯತೆ. ನನ್ನ ಭಾವವನ್ನೇ ಹೊಂದುತ್ತಾನೆ. ದಟ್ ಮೀನ್ಸ್ ಹಿ ವಿಲ್ ಅಟೈನ್ ಮೀ ಓನ್ಲಿ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕರೆಕ್ಟ್ಲಿ. ಜ್ಞಾನ ಮಾರ್ಗದಲ್ಲಿರ್ತಕ್ಕಂತಹ ರಾಜಯೋಗದ ಬಗ್ಗೆಯೂ ಮಾತಿದೆ, ಭಕ್ತಿ ಮಾರ್ಗದ ಮಾತು, ಎರಡೂ ಇಲ್ಲಿ ಸಮನ್ವಯ ಆಗ್ಬಿಡುತ್ತೆ ಶ್ಲೋಕದಲ್ಲಿ. ಮದ್ಭಕ್ತ ಅಂತಂದ್ರೆ ಕೇವಲ ಭಕ್ತ ಮಾತ್ರ ಅಲ್ಲ, ಜ್ಞಾನ ಮಾರ್ಗದಲ್ಲಿರ್ತಕ್ಕಂತಹ ಸಾಧಕನೂ ಅರ್ಥ ಆಗತ್ತೆ. ಯಾರು ನನ್ನ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಜ್ಞಾನ ಮಾರ್ಗದಲ್ಲಿ, ಅವನು ನನ್ನ ಭಕ್ತನೇ ಅನ್ನೋ ಅರ್ಥ ಬರುತ್ತೆ ಅಂತ ಆಚಾರ್ಯರ ವ್ಯಾಖ್ಯಾನ ಇದ್ದಾರೆ. ಕೇವಲ ಬರೀ ನನ್ನ ಭಕ್ತ ಮಾತ್ರ ಅಲ್ಲ, ಜ್ಞಾನ ಮಾರ್ಗದಲ್ಲಿ ಅಂದ್ರೆ ಭಗವಂತ ಹೇಳೋ ಹಾಗೆ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಶಬ್ದ ಸಾಂಖ್ಯ ಅಂದ್ರೆ ನನ್ನನ್ನೇ ಕುರಿತು ಧ್ಯಾನವನ್ನ ಮಾಡ್ತಾ ನಿತ್ಯಾನಿತ್ಯ ವಸ್ತುಗಳ ವಿವೇಕವನ್ನ ಮನಸ್ಸಲ್ಲಿಟ್ಕೊಂಡು ವೈರಾಗ್ಯವನ್ನ ಹೊಂದಿ ಸಾಧನೆ ಮಾಡ್ತಾ, ಗುರು ಮೂಲಕ ಸಾಧನೆ, ಶ್ರವಣ ಮನನ ನಿಧಿಧ್ಯಾನ ಮಾಡ್ತಾ ಇರೋದು ಜ್ಞಾನ ಮಾರ್ಗ. ಅವನು ನನ್ನ ಭಕ್ತನೇ. ಮತ್ತೆ ಅದಲ್ಲದೆ ಕೇವಲ ಭಕ್ತಿಯಿಂದ ನನ್ನ ಭಜನೆ, ಸಂಕೀರ್ತನೆ, ನಾಮಕೀರ್ತನೆ, ಅಖಂಡ ನಾಮಸ್ಮರಣೆ, ಜಪ ಮಾಡುವನು ನನ್ನ ಭಕ್ತನೇ. ಅಂದ್ರೆ ಎರಡನ್ನೂ ಕುರಿತು ಭಗವಂತ ಹೇಳ್ತಾ ಇರೋದು. ಮದ್ಭಕ್ತ ಅಂದ್ರೆ ಇಲ್ಲಿ ಎಲ್ಲ ರೀತಿಯ ಭಕ್ತರು ಆಗ್ತಾರೆ. ಜ್ಞಾನ ಮಾರ್ಗದಲ್ಲಿರೋನು ನನ್ನ ಭಕ್ತ ಆಗ್ತಾನೆ, ಮತ್ತು ಸಾಮಾನ್ಯ ಭಕ್ತನೂ ನನ್ನ ಭಕ್ತನೇ ಆಗಿರ್ತಾನೆ. ಇಬ್ಬರಿಗೂ ನಾನು ಸಿಕ್ಬಿಡ್ತೇನೆ ಅಂತ. ನೆಕ್ಸ್ಟ್ ಶ್ಲೋಕ, ನೆಕ್ಸ್ಟ್ ಟು, now he explains after this one generalized point. ಪ್ರಕೃತಿಂ ಪುರುಷಂ ಚೈವ ವಿಧ್ಯನಾದಿ ಉಭಾವಪಿ ವಿಕಾರಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್
ಪ್ರಕೃತಿಂ ಪುರುಷಂ ಚ ಏವ ವಿದ್ಧಿ ಅನಾದಿ ಉಭೌ ಅಪಿ ಪ್ಲಸ್ ಅನಾದಿ ವಿಧ್ಯನಾದಿ ಮೀನ್ಸ್ ತಿಳ್ಕೋ. ಲುಕ್, ಯು ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನು ತಿಳ್ಕೊಳಪ್ಪ ಅಂತ ಹೇಳ್ತೀವಲ್ಲ, ಆದೇಶ. ವಿದ್ಧಿ ಮೀನ್ಸ್ ನೌ ಲಿಸನ್ ಅಂತ ಅರ್ಥ. ಉಭಾವಪಿ, ಇಫ್ ಯು ಸ್ಪ್ಲಿಟ್ ಉಭೌ ಪ್ಲಸ್ ಅಪಿ, ಉಭಾವಪಿ. ಪ್ರಕೃತಿಂ ಪುರುಷಂ ಚ ಏವ ವಿದ್ಧಿ ಅನಾದಿ ಉಭ ಅಪಿ. ಲುಕ್ ಅರ್ಜುನ, you must remember, vidhi means remember, the two things, one is prakriti, both are present eternally. There is no beginning or end to these two anta artha. Ubha api anadi vidhi, both are anadi andre beginningless anta artha. ಇವು ಎರಡಕ್ಕೆ ಆದಿ ಅನ್ನೋದು ಇಲ್ವೇ ಇಲ್ಲ. ಯಾವಾಗ ಬಂತು ಕೇಳಲಿಕ್ಕೆ ಬರೋಲ್ಲ. ಇದೆ, ಮೊದಲಿಂದನೂ ಇದೆ. ಎಷ್ಟು ವರ್ಷಗಳ ಹಿಂದೆ ಬಂತು ಹೇಳಲಿಕ್ಕೆ ಬರೋಲ್ಲ. ಎಷ್ಟು ಕಲ್ಪಗಳ ಹಿಂದೆ ಬಂತು ಹೇಳಲಿಕ್ಕೆ ಬರೋಲ್ಲ. ಎಷ್ಟು ಸಾವಿರ ಯುಗಗಳ ಹಿಂದೆ ಬಂತಿದ್ವು ಬರೋಲ್ಲ. ಆದಿಯೇ ಇಲ್ಲದ, ಇದು ಬಿಗಿನಿಂಗ್ ಲೆಸ್ ಆರ್ ಪ್ರೆಸೆಂಟ್. ಯಾವುದು? ಒನ್ ಇಸ್ ಪ್ರಕೃತಿ, ಒನ್ ಇಸ್ ಪುರುಷ. ನಾವು ಹಿಯರ್ ಇನ್ ಭಗವದ್ಗೀತಾ ದೀಸ್ ವರ್ಡ್ಸ್ ಹ್ಯಾವ್ ದೇರ್ ಓನ್ ಮೀನಿಂಗ್ ಆಸ್ ಪರ್ ದಿ ವ್ಯಾಖ್ಯಾನ ಆಫ್ ಆಲ್ ದಿ ಆಚಾರ್ಯ. ಇಲ್ಲಿ ಪ್ರಕೃತಿ ಅಂದ್ರೆ, ಪುರುಷ ಅಂದ್ರೆ ಏನು, ಭಗವಂತ ಯಾವ ರೀತಿ ಇದನ್ನು ಹೇಳ್ತಾ ಇದ್ದಾನೆ, ಯಾವ ಅರ್ಥದಲ್ಲಿ ಶಬ್ದ ಬಂದಿದೆ ಅಂದ್ರೆ, ಪ್ರಕೃತಿ ಅಂದ್ರೆ ಔಟರ್ ಮೀನಿಂಗ್ ನೇಚರ್. ನಾವು ಸುತ್ತಲೂ ನೋಡ್ತಕ್ಕಂಥದ್ದು ಪ್ರಕೃತಿ. ಈ ಜಗತ್ತು, ಈ ಭೂಮಿ, ಈ ಆಕಾಶ, ಈ ಜಲ, ವಾಯು, ಪ್ರಾಣಿಗಳು, ಪಕ್ಷಿಗಳು, ನಿರ್ಜೀವ ವಸ್ತುಗಳು, ಕಲ್ಲು, ಮಣ್ಣು, ಪರ್ವತ, ಗುಹೆ, ಇವೆಲ್ಲವೂ ಸೇರಿ ಪ್ರಕೃತಿ. ವಾಟ್ ಇಸ್ ದ ವೇದಾಂತಿಕ್ ಇನ್ನರ್ ಮೀನಿಂಗ್ ಫಾರ್ ದ ವರ್ಡ್ ಪ್ರಕೃತಿ? ಅದು ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ ಸಿಂಪ್ಲಿ ಜಸ್ಟ್ ನೇಚರ್ ಅರೌಂಡ್. ಈ ಪ್ರಕೃತಿ ಮೀನ್ಸ್ ದ ಎಂಟೈರ್ ಥಿಂಗ್ ರೆಸ್ಪಾನ್ಸಿಬಲ್ ಫಾರ್ ಕ್ರಿಯೇಷನ್. ಪ್ರಕೃತಿ ಮೀನ್ಸ್ ಆಸ್ ಪರ್ ಆಚಾರ್ಯ ಭಗವತ್ಪಾದ ಮೂಲ ಪ್ರಕೃತಿ. ದಟ್ ಮೀನ್ಸ್ he says here prakriti means it is not simply the matter or the nature, no doubt, nothing but the Ishwari Shakti composed of three gunas, and he calls it as Maya or Maya Shakti. ಇಲ್ಲಿ ಆಚಾರ್ಯರ ಡೆಫಿನೇಷನ್ ಏನಿದೆ, ಪ್ರಕೃತಿ ಅಂತಂದ್ರೆ ಪರಮಾತ್ಮನಿಂದಲೇ ಬಂದಿರತಕ್ಕಂತಹ, ಪರಮಾತ್ಮನಿಂದ ಬೇರೆ ಸ್ವತಂತ್ರವಾಗಿ ಇಲ್ಲದೆ ಇರತಕ್ಕಂತಹ ಪರಮಾತ್ಮನ ಶಕ್ತಿಯೇ ಆಗಿರತಕ್ಕಂತಹ ಅಗೋಚರವಾದಂತಹ ಮಾಯಾಶಕ್ತಿ ಅಥವಾ ಅದಕ್ಕೆ ಮೂರು ಗುಣಗಳು ಇದೆ. ಮೂರು ಗುಣಗಳಿಂದ ಕೂಡಿರತಕ್ಕಂತಹದ್ದು ಈ ಮಾಯೆ, ಇದು ಪ್ರಕೃತಿ. ಯಾವುದು ಮೂರು ಗುಣ? ಸತ್ವ, ರಜ ಮತ್ತು ತಮಸ್. ಈ ಮೂರು ಗುಣಗಳು, ಸತ್ವ, ರಜ, ತಮಸ್, ವಿತ್ ತ್ರೀ ಅಟ್ರಿಬ್ಯೂಟ್ಸ್, ಇನ್ವಿಸಿಬಲ್ potency of the Lord, what is called Maya, is the Prakriti according to Acharya Bhagavad-pada. So Prakriti means the invisible Shakti, invisible potency, illusory potency, the great illusory power called Maya is Prakriti. This Maya is nothing but combination of three gunas. ಜಗತ್ತಿನ ಆರಂಭದಿಂದ, ಸೃಷ್ಟಿಯ ಆರಂಭದಲ್ಲೇ ಬಂದಿರತಕ್ಕಂಥದ್ದು ಮೂರು ಗುಣಗಳು ಸಂಯೋಗ. ಯಾವುದು? ಸತ್ವ, ರಜ ಮತ್ತು ತಮಸ್ಸು. ಈ ಮೂರು ಗುಣಗಳು ಎಲ್ಲಿ ಬಂದಿದೆ? ಸೃಷ್ಟಿ ಆರಂಭದಲ್ಲೇ ಇದೆ, ಮಾಯೆಯ ಒಳಗೆ ಇದೆ. ಮಾಯೆ ಅಂತಂದ್ರೆ ಈ ಮೂರು ಗುಣಗಳ ಆಟ. ಸೊ ದಿ ಪ್ಲೇ ಆಫ್ ದ ತ್ರೀ ಗುಣಾಸ್ ಈಸ್ ಹೌ ದ ಮಾಯಾ ಪ್ಲೇಸ್ ಇಟ್ಸ್ ರೋಲ್ ಅಂತ. ಇನ್ ಎವ್ರಿ ಇಂಡಿವಿಜುವಲ್ ದ ತ್ರೀ ಗುಣಾಸ್ ಆರ್ ಪ್ರೆಸೆಂಟ್ ಫ್ರಮ್ ದ ಬಿಗಿನಿಂಗ್ ಇನ್ ಡಿಫರೆಂಟ್ ಪ್ರಪೋರ್ಷನ್ ಆರ್ ಡಿಗ್ರಿ ಆರ್ ಪರ್ಸೆಂಟೇಜ್. ದೇರ್ ಇಸ್ ನೋ ಇಂಡಿವಿಜುವಲ್ ವಿತೌಟ್ ದೀಸ್ ತ್ರೀ ಗುಣಾಸ್ ಅಂತ. ಸೊ ಇದು ಮೂಲ ಪ್ರಕೃತಿ. ಪ್ರಕೃತಿ ಆಲ್ಸೋ ಇನ್ಕ್ಲೂಡ್ಸ್, ಪ್ರಕೃತಿ ಅಂತಂದ್ರೆ ಬರೀ ಮಾಯಾಶಕ್ತಿ ಅಲ್ಲ. ಪ್ರಕೃತಿ ಅಂದ್ರೆ ನೇಚರ್ ಅಂತ ಹೇಳಿದಲ್ಲ, ಪ್ರಕೃತಿ ಅಂತಂದ್ರೆ ಪಂಚಭೂತಗಳು, ಪಂಚಭೂತಗಳಿಂದ ಬಂದಿರತಕ್ಕಂಥ ಮನಸ್ಸು, ಅಹಂಕಾರ, ಬುದ್ಧಿ ಮತ್ತು ಜ್ಞಾನೇಂದ್ರಿಯಗಳ ಇದು, ಕರ್ಮೇಂದ್ರಿಯಗಳ ಇದು, ಅವು ಬಂತು. ಮತ್ತು ನಮ್ಮ ಮನಸ್ಸಿನ ಸ್ಥಿತಿಗಳು ಬಂತು. ಯಾವುದು? ಇಚ್ಛೆ, ರಾಗ, ದ್ವೇಷ, ಅಹಂಕಾರ ಎಲ್ಲವೂ ಬಂತು. ಇವೆಲ್ಲ ವಿಕಾರಗಳು ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿ ಅಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ದೇಹ ಹೊಂದಿರತಕ್ಕಂಥ ಈ ಸೃಷ್ಟಿ ಮತ್ತು ಈ ದೇಹ ಎದರಿಂದ ಬಂದಿದೆ? ಸೃಷ್ಟಿಲಿ ಬಂದಿದೆ. ಈ ಸೃಷ್ಟಿಗೆ ಪ್ರಕೃತಿ ಕಾರಣ, ಈ ದೇಹ ಬರೋಕ್ಕೂ ಪ್ರಕೃತಿಯೇ ಕಾರಣ, ಮೂಲ ಪ್ರಕೃತಿ ಕಾರಣ. ಇದು 5 ಮಹಾ ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಮನಸ್ಸಿನಲ್ಲಿರೋ ಭಾವನೆಗಳು, ಇವೆಲ್ಲವೂ ಸೇರಿ ದೇಹ ಆಗಿದೆಯಲ್ಲ. ದೇಹ, mind and body complex involves all these things. This is a thing but the vikara of Prakriti.
modification of the Prakriti. Prakriti means all those things. Prakritim Purusham Jeva Vidhi Anadi Ubhau Api. Purusha means what? Purusha means, in the highest sense, Purusha means Atma, God principle, Paramatma, Pratyagat. The same Purusha also called Kshetrajna. And the same Purusha, when identifies itself with the body and the mind, Yava Atma Swarupa, Nitya Buddha Shuddha Satchidananda Swarupanagiರ್ತಕ್ಕಂಥ ಆತ್ಮ ಜನನ ಕಾಲದಲ್ಲಿ ಮಾಯೆಯಿಂದ ಆವೃತನಾಗಿ ನಾನು ದೇಹ ನಾನು ಮನಸ್ಸು ಅಂತ ಅನ್ಕೊಳ್ತಾನಲ್ಲ. So when the same Atma, due to influence of Maya, gets identified with the body and the mind, then the same Atma is called Jiva or Jivatma. The same Purusha is called. So the slight difference, Purusha and Jivatma are actually one and the same. Now in what context we use the word important. Purusha is Atma only. Jivatma andru Jiva andru Atma only. Covered by the mind and Maya, then it is simply called Jiva. Because it is the enjoyer and end. ಯಾವಾಗ ದೇಹಕ್ಕೆ ನಾನು ದೇಹ ಅಂತ ಭಾವನೆ ಬರುತ್ತಲ್ಲ ಜೀವಕ್ಕೆ ಜೀವಾತ್ಮನಿಗೆ, ಆಗ ಅದು ಕರ್ತೃ ಮತ್ತು ಭೋಕ್ತ ಎರಡೂ ಆಗ್ಬಿಡುತ್ತೆ. ನಾನು ದುಃಖಿಯಾಗಿದ್ದೇನೆ, ಸುಖಿಯಾಗಿದ್ದೇನೆ, ನಾನು ಗಂಡಾಗಿದ್ದೇನೆ, ನಾನು ಹೆಣ್ಣಾಗಿದ್ದೇನೆ, ಎಲ್ಲ ಭಾವನೆಗಳು ದೇಹದೊಂದಿಗೆ ತಾದಾತ್ಮ್ಯ ಹೊಂದೋದರಿಂದ when the same Purusha identified with the body, it becomes Jiva. When disidentified with the body, you become clear Atma Swarupa. Vasudeva Sutam Devam Kamsa Chanuramardanam Devaki Paramanandam Krishnam Vande Jagadgurum Mokam Karoti Vachalam Pangum Langayate Girim Yatkrupatamaham Vande Paramananda Madhavam Narayanam Namaskritya Naram Chaiva